ಇವಾಗ 624 625 ರಿಸಲ್ಟ್ ಬಂದಿದೆ. ತುಂಬಾ ಖುಷಿ ಆಗ್ತಿದೆ. ಇದಕ್ಕೆ ಎಲ್ಲ ಕ್ರೆಡಿಟ್ ಗೋಸ್ ಟು ಸ್ಕೂಲ್ ಅಂಡ್ ಪೇರೆಂಟ್ಸ್, ಫ್ಯಾಮಿಲಿ ಎನ್ವಿರಾನ್ಮೆಂಟ್. ನನಗೆ ಸ್ಕೂಲಲ್ಲಾಗಲಿ ಮನೆಯಲ್ಲಾಗಲಿ ಯಾವತ್ತೂ ಪ್ರೆಷರ್ ಕೊಟ್ಟಿಲ್ಲ. ಅಂದರೆ ಫಸ್ಟಿಗೆ ಯಾವತ್ತೂ ನೀನು ಓದೋದು ಕೆಲಸ, ಈಗ ಈ ಕೆಲಸ ಏನಿಂದು ಓದೋದು, ಅಷ್ಟು ಓದು, ಆಮೇಲೆ ಉಳಿದಿದ್ದೆಲ್ಲ ದೇವ್ರು ಮಾಡ್ತಾರೆ ಅಂತ ಅದು ಕೃಷ್ಣ ಪರಮಾತ್ಮ ಹೇಳಿದ್ನಲ್ಲ, ಆ ಥರ ಅದು ಕರ್ಮ ಮಾಡಿ ಅಂತೇಳಿ. ಅದೇ ಥರ ನನಗೆ ಮೈಂಡ್ ಫ್ರೀ ಆಗಿ ಓದಕ್ಕೆ ಬಿಟ್ಟಿದ್ದು. ದೆನ್ ನನಗೆ ಏನೇನು ಡೌಟ್ ಬಂತು ಅವೆಲ್ಲ ರೆಕ್ಟಿಫೈ ಮಾಡಿ ಕೇಳಿದ್ದು, ಇವೆಲ್ಲ ಡೌಟ್ ಕೇಳಿದ್ರೆ ಹೇಳಿದ್ದೆಲ್ಲ ತುಂಬ ಖುಷಿ ಆಯಿತು. ಇದು ಸ್ಕೂಲ್ ಮ್ಯಾನೇಜ್ಮೆಂಟು, ಫ್ಯಾಮಿಲಿ ಅಂತೂ ತುಂಬ ಸಪೋರ್ಟ್ ಮಾಡಿದೆ. ಶೋಭಾ ವೆಂಕಟರಮಣ ಮ್ಯಾಮ್, ಸ್ಕೂಲ್ ಮ್ಯಾನೇಜ್ಮೆಂಟ್, ಮೈ ಎವ್ರಿ ಟೀಚರ್, ನನ್ನ ಫಸ್ಟ್ ಸ್ಟ್ಯಾಂಡರ್ಡಿಂದ ಇಲ್ಲಿ ತನಕ ಟೀಚರ್ಸ್, ದೆನ್ ಪೇರೆಂಟ್ಸ್ಗೆ ಥ್ಯಾಂಕ್ ಯು ಸೊ ಮಚ್. ಹೇಗಿತ್ತು ಪ್ರಿಪ್ರೇಷನ್ ಎಲ್ಲ ನಿಮ್ಮದು? ಪ್ರಿಪ್ರೇಷನ್ ಅಂದರೆ ಟೀಚರ್ಸ್ ಹೇಳ್ದಂಗೆ ಅವರು ಹೇಳ್ತಾರೆ, ಅವ್ರಿಗೆ ಗೊತ್ತಿರತ್ತೆ. ಅವ್ರೇನು ಒಂದೇ ಸತಿ ಹೋಗಿ ಇಷ್ಟಿಷ್ಟು ಓದೋಂಗಿಲ್ಲ, ಅವ್ರಿಗೆ ನಮ್ಮ ಲೆವೆಲ್ ಗೊತ್ತಿರುತ್ತೆ. ಅವ್ರು ಆ ಥರ ಹೇಳ್ತಿದ್ರು ನಮಗೆ, ಇಷ್ಟು ಓದು, ದಿನ ಹೇಳ್ಕೊಟ್ಟಿದ್ದು ಓದಬೇಕು ಅಂತ. ನಾನು ಆ ಥರ ಎಲ್ಲ ಸಬ್ಜೆಕ್ಟನ್ನು ಸ್ವಲ್ಪ ಓದ್ತಿದ್ದೆ, ಅದರಿಂದನೇ ಆಗಿದ್ದು. ದೆನ್ ಟೀಚರ್ಸಿಗೆ ನಾವು ನಮ್ದು ಮಾರ್ಕ್ಸ್ ಅವೆಲ್ಲ ನೋಡಿ, ಮೊದಲಿಂದ ಅದು ನೋಡಿ ನಮಗೆ ಯಾವ್ದ್ರದ್ದು ನೀಡ್ ಇದೆ ಸ್ಕೋರ್ ಮಾಡೋಕ್ಕೆ ಅಂತಾಗಿ ಅವ್ರು ತುಂಬ ಸಪೋರ್ಟ್ ಮಾಡ್ತಿದ್ರು. ಹೇಗೆ ಅನಿಸ್ತಾ ಇದೆ 625ಕ್ಕೆ 625? ಖುಷಿ ಆಗ್ತಿದೆ. ಪೇರೆಂಟ್ಸಿಗೆ ಮತ್ತು ಸ್ಕೂಲಿಗೆ ಇಷ್ಟೆಲ್ಲ ನನಗೆ ಹೆಲ್ಪ್ ಮಾಡಿ ನನಗೆ ಮಾಡಿದ್ದಕ್ಕೆ ಏನೋ ಒಂಚೂರು ಗೌರವ ಕೊಟ್ಟೆ ಅನ್ನೋರಂಗೆ ಖುಷಿ ಆಗ್ತಿದೆ. ಮುಂದೆ ಏನು ಮಾಡಬೇಕು ಅಂತ? ಮುಂದೆ ನಾನು ನೀಟ್ ಎಕ್ಸಾಮ್ ಕ್ರ್ಯಾಕ್ ಮಾಡಬೇಕು, ಡಾಕ್ಟರ್ ಆಗಬೇಕು ಅಂತ. ಇವತ್ತು ನನ್ನ ಮಗಳು ನಿತ್ಯ ಎಂ ಕುಲಕರ್ಣಿ ಕರ್ನಾಟಕ ಸ್ಟೇಟಿಗೆ 625ಕ್ಕೆ 625 ಮಾರ್ಕ್ಸ್ ತೊಗೊಂಡು ಪಾಸಾಗಿದ್ದಾಳೆ. ಅವಳು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ರಾಮಕೃಷ್ಣ ವಿದ್ಯಾನಿಕೇತನ ಗೋಪಾಳ ಶಾಖೆಯಲ್ಲಿ ಓದಿದ್ದು. ಸೊ 1ನೇ ತರಗತಿಯಿಂದಾಗ ಮಕ್ಕಳು ಹೇಗಿರ್ತಾರೆ ಅಂತ ನಮಗೂ ನಿಮಗೆಲ್ಲ ಗೊತ್ತು. ನಮ್ಮ ಮಗಳು ಕೂಡ ಅದೇ ರೀತಿಯೇ ಇದ್ದು, ಅಂಥ ಮಗಳನ್ನು ರೈಟ್ ಟೈಮಿಗೆ ರೈಟ್ ಸ್ಕೂಲ್ ನಾವು ಸೆಲೆಕ್ಟ್ ಮಾಡಿದ್ವಿ ಅಂತಕ್ಕಂಥದ್ದು ನನಗೆ ಈಗ ಅನಿಸ್ತಾ ಇದೆ. ಸೊ ಅವತ್ತಿಂದ ಹಿಡಿದು ಇವತ್ತಿನ ತನಕ ಸ್ಕೂಲಲ್ಲಿ ಏನು ಹೇಳಿದ್ದಾರೆ ಅದನ್ನು ಮಾತ್ರ ಚಾಚು ತಪ್ಪದೆ ಓದಿದ್ದಾಳೆ ಹೊರತಾಗಿ ಯಾವುದೇ ಕಾರಣಕ್ಕೆ ನಾವು ಮನೆಯಲ್ಲಿ ಏನು ಫೋರ್ಸ್ ಮಾಡಿಲ್ಲ. ಅವಳು ಓದಿದ್ದಾಳೆ, ಇಷ್ಟಪಟ್ಟು ಓದಿದ್ದಾಳೆ, ಅದಕ್ಕಾಗಿ ಇವತ್ತೈದು ರಿಸಲ್ಟ್ ಬಂದಿದೆ. ಹೇಗೆ ಅನಿಸ್ತದೆ? ತುಂಬಾ ಖುಷಿ ಆಗ್ತಾ ಇದೆ ಸರ್. ನಮಗೆ ಅಷ್ಟಿಷ್ಟು ಖುಷಿ ಅಲ್ಲ, ತುಂಬಾ ಖುಷಿ ಆಗ್ತಾ ಇದೆ. ಹೇಗಿತ್ತು ಅವ್ರು ಇದನ್ನು ಓದ್ಬೇಕಾರೆಲ್ಲ ಯಾವ ತರ ಓದ್ತಾ ಇದ್ರು? ಓದೋದ್ರಲ್ಲಿ ಅವಳು ನಂಬರ್ 1. ಏನು ಓದ್ತಾಳೆ ಅದು ಯಾವತ್ತೂ ತಲೆಯಲ್ಲಿ ಇರುತ್ತೆ. ಸೊ ಮನೆಯಲ್ಲಿ ಅಣ್ಣ ತಂಗಿ ಡಿಸ್ಕಸ್ ಮಾಡ್ಬೇಕಾದ್ರೆ ಕೂಡ ಅವರೇ, ನಮಗಂತೂ ಅಷ್ಟು ಇಂಗ್ಲೀಷು ಅದೆಲ್ಲ ಓದಿ ಹೇಳ್ಬೇಕಂತಕ್ಕಂಥ ನಮ್ಮ ಮನೇಲಿ ಯಾರಿಗೂ ಗೊತ್ತಿರಲಿಲ್ಲ. ಬಟ್ ಅವಳು ಅವ್ರ ಅಣ್ಣನ ಜೊತೆ ಡಿಸ್ಕಸ್ ಮಾಡಿ ಓದ್ತಾ ಇದ್ದು, ಅದರದ್ದೇ ರಿಸಲ್ಟ್ ಇವತ್ತು